ಗಂಗಿರೆಡ್ಡಿ ಅಂತಂದೇಳಿ ನಾನು ಮಾಜಿ ನಗರಸಭಾ ಸದಸ್ಯರು, ಅಖಿಲ ಭಾರತ ಜನಗಣ ಒಕ್ಕೂಟದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು. ಇವತ್ತು ನಾನು ತಮ್ಮನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇರೋದೇನಪ್ಪ ಅಂತಂದರೆ, ಇವತ್ತು ನಮ್ಮ ದೇಶದ ನಮ್ಮ ರಾಷ್ಟ್ರದೊಳಗೆ ಈಗ ಸದ್ಯಕ್ಕೆ ಮಳೆ ಬಂದು ಆ ಕಡೆಗೆ ಉತ್ತರ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಮಳೆ ಬಂದು ಭಾರೀ ಅನಾಹುತಿ ಆಗ್ತಾಯಿದೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಒಬ್ಬರನ್ನ ಚರ್ಯೆ ತೊಗೊಂಡಿಲ್ಲ. ಏನು ಮಾಡ್ತಾಯಿದ್ದಾರಪ್ಪ ಅಂತ ಅಂದರೆ, ಇವರು ಇವತ್ತಿನ ದಿವಸ ಅವರು ಹೋರಾಟಕ್ಕೆ ಅವ್ರ ಸ್ವಾರ್ಥಕ್ಕಾಗಿ ಅವರು ಹಗರಣ ಮಾಡಿದ್ದಾರೆ, ಇವರು ಹಗರಣ ಮಾಡಿದ್ದಾರೆ ಅಂತಂದೇಳಿ ಇವತ್ತು ಇವರು ಪಾದಯಾತ್ರೆಗಳು ಅಂತಂದೇಳಿ ಮಾಡ್ತಾಯಿದ್ದಾರೆ ಇವರು. ಆದರೆ ನನ್ನ ಉದ್ದೇಶ ಏನಪ್ಪ ಅಂದರೆ, ಇವತ್ತು ನಮ್ಮ ಏರಿಯಾದಾಗ ನಮ್ಮ ಬಳ್ಳಾರಿ ಜಿಲ್ಲೆದೊಳಗೆ ನಾನು ಒಂದು ರೈತರ ಬಗ್ಗೆ ನಾನು ಒಂದು ಬಯಸ್ತಾ ಇದ್ದೀನಿ. ಎದಕ್ಕಪ್ಪ ಅಂದರೆ, ಇವತ್ತು ಕಟ್ಟೆ ಕಡೆಗೆ ಇರೋರಿಗೆ ನೀರೇ ಸಿಗೋದಿಲ್ಲ. ಅಂಥ ಟೈಮ್ನಾಗ ಇವರು ನೀರು ಬೇಕಾದಷ್ಟು ನೀರು ಐತೆ, ನೀರು ಸಿಗೋದಿಲ್ಲ. ಅದನ್ನು ನಾವು ಆಲೋಚನೆ ಮಾಡ್ಬೇಕು, ಆಫೀಸರ್ಸ್ ಆಗಲಿ ಯಾರೇ ಆಗಲಿ. ಈಗ ಈ ಜನಪ್ರತಿನಿಧಿಗಳು ಅಸೆಂಬ್ಲಿ ಒಳಗೆ ಏನಿದ್ದಾರಪ್ಪ, ಆಪೋಸಿಟ್ನವರಾಗಲಿ ಆಡಳಿತ ಪಕ್ಷದವರಾಗಲಿ, ಇವತ್ತು ನೀರು ಸಾಕಷ್ಟು ಮಳೆ ಬಂದು ಹೊರಗೆ ಹೊಳೆ ಹರಿದು ಇವತ್ತು ಸಮುದ್ರಕ್ಕೆ ಬೇಕಾದಷ್ಟು ಸಮುದ್ರಕ್ಕೆ ಹೋಗ್ತಾ ಇದ್ದಾವೆ. ಅದನ್ನು ಅಲ್ಲಲ್ಲಿ ಕೆರೆಗಳು ಮಾಡಿ ತುಂಬಿಸ್ಕೊಂಡ್ರೆ ಏನು ಗಂಟು ಹೋಗ್ತದೆ ಇವತ್ತು ಆಪೋಸಿಟ್ನವರೇ ಇದನ್ನು ನಾನು ಒಂದು ಮಾತು ಕೇಳ್ತಾ ಇದ್ದೀನಿ. ಆಪೋಸಿಟ್ನಾಗ ಇಂಥವು ಅಸೆಂಬ್ಲಿ ಒಳಗೆ ಕೇಳ್ರಿ, ಅಲ್ಲಿ ನೀರಾವರಿ, ಅಲ್ಲಿ ನೀರಿಲ್ಲ, ಇಲ್ಲಿ ನೀರಿಲ್ಲ, ಇದನ್ನು ಏನು ಮಾಡ್ತಾ ಇದ್ದೀರ ಅಂತಂದೇಳಿ ಆಡಳಿತ ಪಕ್ಷದವರಿಗೆ ನೀವು ಮಾಡಿರಿ. ಅದು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ನಾನು ಪಾದಯಾತ್ರೆ ಮಾಡಿದೆ, ಅದು ಮಾಡಿದೆ ಅಂತಂದು ಹೇಳ್ಕೊಂತ ತಿರುಗಿದಿರಲ್ಲ. ಅದು ಬಿಟ್ಟು ಆಯಿತು. ಇನ್ನೂ ಒಂದು ಹಗರಣದ ಬಗ್ಗೆ ನೀವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀರಿ, ಸಂತೋಷ. ಆದರೆ ಇವತ್ತು ಒಂದು 2022ನೇ ಇಸ್ವಿ ನವಂಬರ್ 20ನೇ ತಾರೀಕು ಎಸ್ ಟಿ ಸಮಾವೇಶದಲ್ಲಿ ಇವತ್ತು ನಮ್ಮ ಆವತ್ತಿನ ಬಳ್ಳಾರಿ ಉಸ್ತುವಾರಿ ಸಚಿವರಾದ ಶ್ರೀರಾಮುಲವರು ಇವತ್ತು ನಮ್ಮ ಗೌರ್ನಮೆಂಟು ಕರ್ನಾಟಕ ಸರ್ಕಾರದ ಕಾರಿನ ಮೇಲೆ ನಿಂತು ಅದಕ್ಕೆ ಮುಂದೆ ಫ್ಲ್ಯಾಗ್ ಇದ್ದು ಅದ್ರ ಮೇಲೆ ಅವರು ಕೈ ಬೀಸ್ತಾ ಹೋಗ್ತಾ ಇದ್ದಾರೆ. ಅದರ ಬಗ್ಗೆ 1971 ಆ್ಯಕ್ಟ್ ಕೆಳಗೆ ನಾನು ಆವತ್ತಿಗೆ ಏನು ಕಳಿಸಿದ್ದೀನಿ, ರಾಷ್ಟ್ರಪತಿಗೆ ಕಳಿಸಿದ್ದೀನಿ, ಪ್ರಧಾನಮಂತ್ರಿಗೆ ಕಳಿಸಿದ್ದೀನಿ. ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಈಗಿರೋ ರಾಜ್ಯಪಾಲರು ಆವತ್ತಿಗೆ ಇದ್ದಾರೆ, ಆ ರಾಜ್ಯಪಾಲರಿಗೆ ಕಳಿಸಿದ್ದೀನಿ, ಸ್ಪೀಕರ್ಗೆ ಕಳಿಸಿದ್ದೀನಿ. ಆವತ್ತು ಅವರು ಗೌರ್ಮೆಂಟ್ ಇದ್ದಾಗ ಆಪೋಸಿಟವರಿಗೆ ಕಳಿಸಿದ್ದೀನಿ. ಯಾರೇ ಆಗಲಿ ಅದರ ಬಗ್ಗೆ ಚಕಾರನೇ ಎತ್ತಲಿಲ್ಲಲ್ಲ. ಅವತ್ತು ಒಂದು ಅಕ್ಲಾಜ್ಮೆಂಟ್ಗಳು ವಾಪಸ್ ಬಂದವಾಗಲಿ ಅದ್ರ ಬಗ್ಗೆ ಯಾವುದೇ ಆಗಲಿ ಚಕಾರ ಎತ್ತಲಿಲ್ಲ. ಮತ್ತೆ ನಾನೇನು ಮಾಡಿದೆ, ಸಲಹಾ ತಗೊಂಡು ಮತ್ತೆ ಇವರಿಗೆ ನಾನು ಕೇಸ್ ಹಾಕ್ತಾಯಿದ್ದೀನಿ, ಇವ್ರ ಬಗ್ಗೆ ನಮಗೆ ಒಂದು ಪರ್ಮಿಷನ್ ಕೊಡ್ರಿ, ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಅಂತಂದು ಮತ್ತೆ ಗವರ್ನರ್ಗೆ ಕೊಟ್ಟಿದ್ದೀನಿ. ಅದೂ ಬರಲಿಲ್ಲ, ಅದಕ್ಕೆ ರಿಪ್ಲೈ ಕೊಡಲಿಲ್ಲ. ಕೇವಲ 140 ಕೋಟಿ ಜನಸಂಖ್ಯೆಗೆ ಅವಮಾನ ಮಾಡಿದಾಗ, 140 ಕೋಟಿ ಮಂದಿಗೆ ಅವಮಾನ ಮಾಡಿದಾಗ ಕೇವಲ ಅದಕ್ಕೆ ನೋಟಿಸ್ ಕೊಡಲಿಲ್ಲ, ಅವ್ರ ಮೇಲೆ ಚರ್ಯೆ ತೊಗೊಂಬಲಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದ ಗವರ್ನರು ಇವತ್ತು ಯಾವುದೋ ಭೂ ಹಗರಣ ಅಂತಂದೇಳಿ ಒಬ್ಬ ವ್ಯಕ್ತಿ ಮೇಲೆ ನೀನು ನನ್ನಂಥವರು ಒಬ್ಬರು ಒಂದು ಲೆಟ್ರ್ ಕಳಿಸಿದ್ರೆ ಅವ್ರಿಗೆ ನೀವು ಸೋಕಾಸ್ ನೋಟಿಸ್ ಕೊಟ್ಟಿದ್ದೀರಲ್ಲ. ಯಾವ ತರಹ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಐತೆ ನಿಮ್ಮ ಹತ್ರ? ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಐತೆ. 140 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರಲ್ಲಿ ನಿಮ್ಗೆ ಏನನ್ನ ಸ್ವಲ್ಪ ಇವತ್ತು ಐತೆ. ನಾನು ಗವರ್ನರ್ಗೆ ನಾನು ಕೇಳೋದು ಬಯಸೋದು ಇಷ್ಟೇ, ಇವತ್ತು ನೀನು ರಾಜ್ಯಾಂಗಬದ್ಧವಾಗಿ ಅಲ್ಲಿ ಕುಂತಿರ್ಬೇಕು. ಯಾವತ್ತೇ ಆಗಲಿ ಪಕ್ಷ ಪರವಾಗಲ್ಲ, ಯಾರೇ ಆಗಲಿ, ಒಬ್ಬ ಅದು ರಾಷ್ಟ್ರಪತಿ ಆಗಲಿ ಅವರು ಆಗಲಿ ಯಾವುದೇ ಆಗಲಿ ಎಲ್ಲರೂ ಪಕ್ಷಾತೀತವಾಗಿ ಅಲ್ಲಿ ಕುಂದಿರ್ಬೇಕು ನಮ್ಮ ರಾಜ್ಯಾಂಗ ಪರವಾಗಿ. ಇವತ್ತು ನೀವು ಏನು ಮಾಡಿದ್ದೀರಿ, ಏನು ಮಾಡಿದ್ದೀರಿ ನೀವು? ಇವತ್ತು ಅವರಿಗೆ ಸಿ ಎಮ್ನವ್ರಿಗೆ ನೀವು ನೋಟಿಸ್ ಕೊಟ್ಟರೆ ಅದು ಇವತ್ತು ನಾವು ಸಾಮಾನ್ಯ ಜನಪ್ರತಿನಿಧಿಗಳಿಗೆ ಎಲ್ಲರೂ ನೋಡ್ತಾ ಇರೋದು ನೀವು ಅವ್ರ ಮೇಲೆ ಏನು ಚಂದ ತೊಗೊಂಡಿದ್ದೀರಿ. ಅದ್ರ ಬಗ್ಗೆ ಇವತ್ತು ಮತ್ತೆ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ, ತಮ್ಮ ಹತ್ರ ಪ್ರೆಸ್ ಮೀಟ್ ಮಾಡ್ತಾ ಇವತ್ತು ಮಾಧ್ಯಮದಲ್ಲಿ ಇವತ್ತು ಕಾನೂನು ಸಲಹಾಗಾರನ ನಾನು ತಿಳ್ಕೊಂಡು ಅವ್ರಿಗೆ ಮುಂದೆ ನಡಿಗೆ ಏನು ಅಂಬೋದು ನಾನು ಕಾನೂನು ಪ್ರಕಾರವಾಗಿ ನಾನು ನಡ್ಕೊಂತೀನಿ. ಇದ್ರ ಬಗ್ಗೆ ನಾನು ಬಿಡೋದಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.